ಲಕ್ಷ್ಮಂಟಿ ಲಕ್ಷ್ಮಂಟಿ ಓ ಬಾರ ಮರೇಕಮ್ಮ ಬಾ ಊಟ ಬಾ ಊಟ ಆತೇನಂಟಿ ಯಾಲೇನಿ ಇನ್ನ ಇಲ್ಲಮ್ಮ ಬಾ ಊಟ ಮಾಡ್ ಬಾ ಇವಾಗಿನ ಊಟ ಮಾಡಿ ಬಂದೆ ಏಕಮ್ಮ ಎಷ್ಟು ತಿಂಗಳು ಐತಿ ಇವಾಗ 5 ತಿಂಗಳು ತುಂಬ್ತಾ ಬಂತು. ಇನ್ನೊಂದು 3-4 ದಿವಸ ಹೋದ್ರೆ 5 ತಿಂಗಳು ತುಂಬಿ ಹಾರಕ್ಕೆ ಬೀಳುತ್ತೆ ಕಣ್ ಲಕ್ಷ್ಮಂಟಿ. ಹೆಂಗ ಬಿಡದ್ ಹೆಂಗ ಇದೊಂದು ಸುಖವಾಗಿ ಆದ್ರೆ ಸಾಕತ್ತ ಎಂತ ಅದನ್ನಾಗ್ಲೇಳು. ನಾನೇನ ಗಂಡು ಹುಡುಗ ಆಗಲಿ ಅನ್ಕಣೀನಿ ಕಣ್ ಲಕ್ಷ್ಮಂಟಿ. ಗಂಡು ಹುಡುಗ ಆದರೆ ಸಾಕಪ್ಪ ಅನ್ಕಣೀನಿ. ಗಂಡು ಹುಡುಗ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಗಂಡು ಪಾಪ ಆಗಲಿ ಅನ್ಕೊಂಡಿದ್ದೀನಿ. ಬಿಡತ್ತ ಯಾವನಾಗ್ಲೇಳಿ ಯಾವ ದೇವ್ರು ಕೊಟ್ಟಿರವು. ಹೆಂಗ ಬಿಡ ಸುಸರ್ಜಿತವಾಗಿ ಎಲ್ಲ ಯಾವುದು ತೊಂದರೆ ಇಲ್ದಂಗೆ ಎಲ್ಲ ಸುಖವಾಗಿ ಆದರೆ ಸಾಕತ್ತ. ಹಚ್ಚು ಗಂಟೆಗೆ ಇಲ್ಲೇ ಕೆಲಸ ಆಗುತ್ತಂತಲ್ಲೇ ಅವ್ರ ಊರಾಗೆ ನಮ್ಮ ಅದನ್ನ ಸ್ಕೂಲ್ ಏನೋ ನಮ್ಮ ಮುಚ್ಚುತ್ತಾರಂತಮ್ಮ. ಅದ್ರಾಗೆ ಅವ್ರ ಊರಾಗೆ ಎಲ್ಲನ ಹುಡುಗರು ಕಮ್ಮಿ ಇದಾವಂತೆ, ಅದಕ್ಕೆ ಮುಚ್ಚುತ್ತಾರಂತೆ. ಅದಕ್ಕೆ ಇಲ್ಲಿ ಯಾರೋ ಒಬ್ರು ಮೇಸ್ರು ಅವರೆಲ್ಲ ಬೇರೆ ಕಡೆಗಳಾರೈತಿ ಇವ್ರು ಹತ್ಲಾಗ ಹಾಕ್ಸ್ಕೊಂಡವ್ರಂತೆ. ಅದಕ್ಕೆ ಅವ್ನು ಇಲ್ಲಿಗೆ ಬರ್ತಾನಂತೆ, ಇವನ್ನ ಅಲ್ಗೆ ಹಾಕಿದ್ರಂತೆ. ದೂರ ಓಡಾಡ್ಬೇಕಾಯ್ತು ಇವಾಗ ಹತ್ತಾಗೆಲ್ಲ ದೂರ ಹಾಕಿದ್ರಂತೆ ಅಲ್ಲೆಲ್ಲ ಅಂತಪ್ಪ. ಅದೆಂಥದ ಊರಿಗೆ ಅಂದ್ರೆ ಕಣಪ್ಪ ಅದು ಭಯಾಗೈತಿ ಗೊತ್ತಿಲ್ಲ. ಅದೆಂಥದ ಊರಿಗೆ ಹಾಕ್ಯವ್ರಂತೆ. ಅದಕ್ಕೆ ಬೇಡ ನಾವೇ ಹೋಗ್ತೀವಂತೆ ಈ ಮೇಷ್ಟ್ರು ಮಾತಾಡಿದ್ಕೆ ಅದಕ್ಕೆ ಇಲ್ಲಿಗೆ ಹಾಕ್ಯಂತಾರಂತೆ ಇಲ್ಲಿ ನಮ್ಮೂರಿಗೆ. ಹೆಂಗೆ ಇಲ್ಲೇ ನಮ್ಮೂರಿಂದನೇ ಓಡಾಡ್ಕೊಂಡಿರ್ತಾರೆ ಬಿಡತ್ತ. ಹೆಂಗತ್ತಿಲ್ಲ ನಮ್ಮ ಮನೆಯಾಗೆ ಇರ್ತಾರತ್ತ. ನಿನ್ನ ಅಳಿಯನ ಇಲ್ಲಿಂದ ಕೆಲ್ಸಕ್ಕೆ ಓಡಾಡೋದು ನೋಡಿಬಿಟ್ರೆ ಇಲ್ಲ ಹೊಟ್ಟೆ ಉರ್ಕೊಬಿಡ್ತಾರೆ ಬಿಡಲ್ಲ. ಅಯ್ಯಪ್ಪ ಇಲ್ಲೇ ಹೋಗ್ತಾನೆ ಅಂತ ನೋಡಿ ನೋಡಿ ನಮ್ಮ ಊರಿನ ಜನ ಹೊಟ್ಟೆ ಉರ್ಕೊಬಿಡ್ತಾರೆ ಲಕ್ಷ್ಮಂಟಿ. ಉರ್ಕಂಬ್ಲೇಳು ಬಿಡು. ಉರ್ಕೊಂಬರ್ಗೆಲ್ಲ ತಲೆ ಕೆಡಿಸ್ಕೊಂಬಕ್ಕಾಗುತ್ತೆ. ಉರ್ಕೊಂಡು ಅವ್ರು ಹಂಗೆ ಹೋಗೋದೆ ಕಣಮ್ರೇಕಮ್ಮ. ಬಿಡು ಹೆಂಗ ನಾವು ಇಲ್ಲೇ ಅಷ್ಟಡಪ್ಪ ದೂರ ಪರ ಒಟ್ಟುನು ಬೇಡ ಅಂತ. ಅರಮ್ಮಯ್ಯನ ಅದಕ್ಕೇನೆ ಏನು ಬೇಡ ದೂರ ಆದರೆ ಏನು ಬೇಡ ಇಲ್ಲೇ ಹಾಕ್ಸ್ಕೊಂಡು ಇಲ್ಲೇ ಇರು ಅಂತಂತೆ. ಅದಕ್ಕೆ ನೆಂಟ್ರ ಮನೆಗೆ ಹಂಗೆ ಅಂತಂತಾರೆ ಅಮ್ಮಯ್ಯ. ಏನು ಬೇಡ ನಾವೇನೇನು ಹಂಗೇನು ಕೊಡ ಮರ್ಯಾದೆ ಕೊಡ್ತೀವಿ ನಾವು ಹೆಂಗಿರ್ಬೇಕು ಅಂಬದು ನಮಗೆ ಗೊತ್ತೈತಿ ಅಂತ ನಾವು. ಇವತ್ತು ನೀನು ಹೆಂಗ ನಮ್ಮ ಅಯ್ಯಪ್ಪ ಕೆಲಸ ಕೊಡ್ಸೋದಕ್ಕೆ ಇಲ್ಲಿಂದನೇ ಓಡಾಡ್ಕೊಂಡಿರೋದು ನನಗೇನೋ ಒಂಥರ ಧೈರ್ಯ. ನನ್ನ ಗಂಡನೂ ಇಲ್ಲೇ ಐತಿ ಅಂತ ಹೇಳಿ ನೀನು ಹೆಂಗನ ಕೆಲಸ ಕೊಡಿಸಿ ಒಳ್ಳೆ ಕೆಲಸ ಮಾಡ್ದತ್ತ. ಬೈಕ್ ತಗೊಂಡ್ವಿ ಓಡಾಡ್ತಾ ಇದೀವತ್ತ. ಹೆಂಗ ಇಲ್ಲಿಂದನೇ ಓಡಾಡ್ಕೊಳೋದು ಕೆಲಸ ಮಾಡ್ಕೊಂತಿರೋದಕ್ಕೆ ಹೆಂಗ ಒಂಥರ ಧೈರ್ಯ. ಹೆಂಗ ಒಂದು 50,000 ದುಡ್ಡು ಆಗೈತೆ ಕಣ ಕಾಲೇನಿ. ಹೆಂಗ ಈಗ ನಾನು ನಿಮಗೆ ನಾನೊಂದು ಸಹಾಯ ಮಾಡಿಕ್ತೀನಿ ಒಂದು ನನ್ನ ಮಗಳು ಮದುವೆ ಆಗಲಿ ಅಂತೇಳಿ ಒಳ್ಳೆ ಒಳಿಯನ್ನ ದೇವ್ರಂತ ಒಳಿಯನ್ನ ಹುಡಿಕೊಂಡು ಕೊಟ್ರಿ. ಹಿಂಗೆ ನಾವೊಂದು ಸಹಾಯ ಮಾಡಿದ್ರೆ ನೀವೊಂದು ಮಾಡ್ತೀರಿ ಕಣಮ್ಮ. ಹಿಂಗೇನಿ ಒಬ್ರಿಗೊಬ್ರು ಆಗಬೇಕು ಆದ್ರೇನಿ. ಯಾಕೆ ಹಿಂಗೆ ಮಾತಾಡ್ತೀರಲ್ಲ ಸ್ಮಕರೇಕಮ್ಮ? ಯಾತಿಲ್ ಕಣ್ಣಿಂಗಜ್ಜಿ ಅದೇನೇ ನೀನು ಕೆಲಸ ಕೊಡ್ಸೋಕ್ಕೆ ಇವತ್ತು ನಾನು ಬಸ್ರಿ ಹೆಂಗ್ಸು ಇವತ್ತು ನಾನು ಬಿಟ್ಟೋಗಿದ್ರೆ ನಮ್ಮ ಅಯ್ಯಪ್ಪ ಇಲ್ಲಾಂದ್ರೆ ನನಗೆ ಧೈರ್ಯ ಇರ್ತಿರ್ಲಿಲ್ಲ. ಇವತ್ತು ನಮ್ಮ ಅಯ್ಯಪ್ಪ ಇಲ್ಲೇ ಇರೋಕ್ಕೆ ಏನೋ ಒಂಥರ ಧೈರ್ಯ. ಇಲ್ಲಿಂದನೇ ಕೆಲಸಕ್ಕೆ ಓಡಾಡತ್ತೆ ಹಂಗೆ ಕೆಲಸ ಕೊಡಿಸ್ತೆ ಅಂದ್ಲು. ಇವತ್ತು ನನಗೂ ನಿದ್ದು ಬರ್ತಿರ್ಲಿಲ್ಲ ನನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂತ ಹೇಳಿ ನಿದ್ದು ಬರ್ತಿರ್ಲಿಲ್ಲ. ಇವತ್ತು ಹಂಗೆ ನನ್ನ ಮಗಳು ಮದುವೆ ಆಗಿರೋದಕ್ಕೆ ಏನೋ ಒಂಥರ ನನಗೂ ನೆಮ್ಮದಿ ಆಗೈತೆ ನಿಮಗೂ ನೆಮ್ಮದಿ ಆಗೈತೆ ಅಷ್ಟೇನೀಗ. ನಾನು ನಿಮ್ಗೆ ಒಳ್ಳೇದು ಮಾಡಿದ್ವಿ ನೀನು ನಮ್ಗೆ ಒಳ್ಳೇದು ಮಾಡಿದ್ರೆ ಅಷ್ಟೇನೆ. ನಾನು ಏನನ್ನ ಕೆಟ್ಟದ್ದು ಮಾಡಿದ್ರೆ ನೀವು ನನಗೆ ಕೆಟ್ಟದ್ದು ಮಾಡ್ತಿದ್ರೆ ಹಂಗೆ ನಾವು ಮಾಡಲಿಲ್ಲ ಅಂದ್ರೆ ದೇವ ಪರಮಾತ್ಮ ಇದ್ದಾನೆ ಅವ್ನು ಕೂಡ ಕೊಡ್ತಾನೆ. ಮಕ್ಕ ಕೆಟ್ಟಪ್ಪನ ಮಗು ಹೆಣ್ಣು ನೋಡ್ಕೊಂಬಂದ್ರ ಅಂತ ಕಣಿ ಕೊಡ್ತೀವಂತ ಹೇಳವ್ರಂತೆಲ್ಲ ಸೊಟ್ಟಾಗೈತೆ ಅಂತ ಅಲೇನಿ. ಮಾಡ್ಲಮ್ಮ ಸಂತೋಷ ಮಾಡಲಿ ಸೆನಕ್ಕಿರ್ಲಿ. ಅವ್ರದ್ದು ಒಂದು ಮನೆನೇ ಅವ್ರದ್ದು ಸೆನಕ್ಕಿರ್ಲಿ. ಒಂದು ಮನೆ ಕೆಡ್ಸೋದಕ್ಕೆ ಮಾತ್ರ ನೋಡ್ಬಾರ್ದು ಅಷ್ಟೇ. ಮಾಡಲಿ ಬಿಟ್ಟು ನಿಂಗೆ ಅಜ್ಜಿ ಮಾಡಿ ಸೆನಕ್ಕಿರ್ಲಮ್ಮ. ನಾನು ಯಾರಿಗಾಗಲಿ ಮಾಡಲಿ ಅಂತೀನಿ ಹೊರ್ತನು ಆಗಬಾರ್ದು ಅಂತ ನಾನು ಯಾವುದೇ ಕಾರಣಕ್ಕೆ ಅಂಬಲ್ಲ. ಏನೋ ಸಿಟ್ಟಿನ ಹೇಳೋಕ್ಕೆ ಆಗಬಾರ್ದು ಹಿಂಗೆ ಅಂತೀನಿ ನಾನು. ಅಂದ್ರೆ ತಾರತ್ತಿ ಬಿಡಿ ತಂದು ಇಕ್ಕಕ್ಕೆ ಹೋಗಲ್ಲ. ಅಲ್ಲ ಅವ್ನು ಮಾಡ್ದಂಗೆ ಕೆಟ್ಟಪ್ಪ ಮಾಡ್ದಂಗೆ ಮಾಡಕ್ಕೆ ಹೋಗಲ್ಲ. ನನ್ನ ಮಕ್ಳು ಮದುವೆ ಬಿಡೋಕ್ಕೆ ಯಾವಾಗಲೂ ಆಗೋದು. ಸಣ್ಣಳು ಆಗೋದು ಕಣಮ್ಮ. ಅವಾಗ ಯಾರ ಸಣ್ಣಳು ಒಳ್ಳೆಯವ್ರು ಕೇಳಿದ್ರು ಎಲ್ಲ ಎಂತೆಂತ ಕೆಡ್ಸ್ಕೊಲ್ಲಾಗ್ತ. ಇವತ್ತಂತೆ ಅಳಿಯನೇ ಸಿಕ್ಕವನಂದ್ರೆ ದೇವ್ರಂತ ಅಳಿಯನೇ ಸಿಕ್ಕವನಿ. ಸಣ್ಣ ಮಗಳಿಗೆ ಒಪ್ಪು ಸಿಕ್ಬಿಟ್ರಿ ಸಾಕಮ್ಮ ಅಷ್ಟೇ ಸಾಕು. ನಾವು ಯಾರಿಗಾಗಲಿ ಕೆಡ್ಸಕ್ಕೆ ನೋಡಲ್ಲ ಕಣ್ಣಿಂಗಜ್ಜಿ. ಉದ್ಧಾರ ಆಗಲಿ ಹೇಳು ಸೈನಿಕಿರ್ಲಿ ಹೇಳು ಅಂತಿ ನೋಡಿ. ಇನ್ನೊಬ್ರು ಯಾರನ್ನಾಗಿದ್ರೆ ಇವತ್ತು ಅವನು ಹಂಗೆ ಮಾಡೇನಿ ತೆಗಿ ನಾನು ಹೇಳೋಣ ಕೊಡಬೇಡ್ರಿ ವಯಸ್ಸಾಗಿ ತಾಲಿ ಹುಡುಗರಿಗೆ ಅವ್ನು ಒಳ್ಳೆ ನಾಲ್ ಕಿಟ್ಟಪ್ಪ ಅಂತ ಹೇಳೋಣ ಅಂತಿದ್ರು. ನೀನಾಗತ್ತಿಗೆ ಸುಮ್ಕ ಇದೆಯಾ? ಇನ್ನೊಬ್ರು ಯಾರನ್ನ ಸುಮ್ಕಿರ್ತಿರ್ಲಿಲ್ಲ ಕಣೆ ಸ್ಮಕ್ಕ. ಅವ್ರಂತ ಹಂಗೆ ಮಾಡ್ಯಾರಂದ್ರೆ ನಾವು ಹಂಗೆ ಮಾಡಿರೋದಕ್ಕೆ ಅರ್ಥ ಇರಲ್ಲ. ಅವ್ರಂತ ತಿಳುವಳಿಕೆ ಇಲ್ದಲ್ಲೇ ಮಾಡ್ಯಾರಿ. ನಮ್ಮನ್ನು ಮಾಡಿದ್ರೆ ಅಯ್ಯೋ ಇವು ತಿಳುವಳಿಕೆ ಇಲ್ದವರು ಅವ್ರಿಗಂತ ತಿಳುವಳಿಕೆ ಇಲ್ಲ ಇವ್ರಿಗನ ಇಲ್ವೇ ಅಂತಾರೆ. ನಾನು ಹಂಗೆ ಮಾಡಲಾಗಿದ್ರೆ ನಾನು ಈಗ ಮನ್ಸು ಮಾಡಿದ್ರು ಮಾಡ್ತೀನಿ. ನಾವಂತ ಮಾಡಲ್ಲ. ಒಬ್ಬ ಮನೆ ನಾವೊಬ್ರು ತೊಳಿಬೇಕು ಅಂತ ಉಟ್ಕೊಂಡ್ರೆ ನಮ್ಮ ತೊಳಿಯೋಕೆ ಇನ್ನೊಬ್ರು ಉಟ್ಕೊಂಡಿರ್ತಾರೆ. ಹಂಗೆ ಮಾಡೋಣ ಮಾಡಲಿ ಸಂತೋಷ. ಅವ್ರ ಮನೇನ ಉದ್ಧಾರ ಆಗಲಿ ಅಂತೀವಿ ಹೊರ್ತು ನಾವು ಹಂಗೆ ಅಂಬಲ್ಲ. ಏನೋ ಸಿಟ್ಟನ್ನ ಮಾತಾಡ್ತೀವಿ ಅಷ್ಟೇ, ಎದ್ರಿ ಬೆದ್ರಿ ಮಾತಾಡ್ತೀವಿ ಅಷ್ಟು ಬಿಟ್ರೆ ನಾವು ಇನ್ನೇನಂತ ತರ ತಿಳಿ ತಂದು ಹೋಗಲ್ಲ ನಿಂಗಜ್ಜಿ ನಾನು. ಯಾರ್ಕೊಂಡು ಮಾಡಲಿ ಹೇಳಮ್ಮ. ಸಣ್ಣಿಂಗಕಾಯಿ ಬಂತು ಬಾ ಸಣ್ಣಿಂಗಕಾಯಿ. ಅಜ್ಜಿ ಅಲ್ಲಿ ಏನು ಮಾಡ್ತಿತ್ತು ನಮ್ಮ ಅಜ್ಜಿ ಹೊರಗಿತ್ತೆ. ಇತ್ತಮ್ಮ ಯಾತಕ್ಕೇನ ರಾಜಿನ ಮಾಡ್ಕೊಂತಿತ್ತು. ನಾನು ಮಾತಾಡ್ಸ್ಕೊಂಡು ಅದೇ ಬಂದೆ. ಯಾತೋ ನಾನೇನೇನು ಕೇಳಕ್ಕೆ ಹೋಗಲಿಲ್ಲ ಏನಿಲ್ಲ. ಉಂಡ್ರೆ ನಕ್ಕಂದೆ ರೇಖಾ ಮೇಲೆ ಗೊತ್ತಂದೆ ಅಲ್ಲೆಲ್ಲ ಸ್ಮಕರ್ಮ ತಕ್ಕೋ ಐತಿ ಅಂತು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಕಣಮ್ಮಿ. ಕುಕ್ಕ ಬಾ
ನಾನೇ ನೀನು ಕುಕ್ಕಮ್ಮಂಗಿಲ್ಲ ಬದುಕೈತಿ. ಅಲ್ಲ ಕಿಟ್ಟಪ್ಪನ ಮಗುಗೆ ಹೆಣ್ಣು ನೋಡ್ಕೊಂಬಂದ್ರ ಪ್ಲಸ್ ಮಕ್ಕ ಬೊಲ್ ಚೆನ್ನಾಗೈತಂತೆ ಜಯಮ್ಮ ಹೇಳ್ತಿದ್ಲಲ್ಲ. ಎಂತ ಚೆನ್ನಾಗೈತೆ ನಮ್ಮೂರಾಗ ಯಾರು ಅಂತ ಸೊಸೆ ತಂದೇ ಇಲ್ಲ ಅಂತ ಸೊಸೆ ತತ್ತನ್ ಕಿಟ್ಟಪ್ಪ ಹೆಂಗೈತಿ ಅಂತ ಹೇಳ್ತಿದ್ಲ ಜಯಮ್ಮ. ತರ್ಲಮ್ಮ ಬಿಡು ಸೆನಕ್ಕಿರ್ಲಿ ಹೇಳು ತರ್ಲಿ ಹೇಳು ಮಾಡ್ಲಿ ಹೇಳು ಬಿಡು. ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿದ್ರೆ ನೋಡ್ಬೋದಜ್ಜಿ ಯಾರನ್ನಾಗಲಿ. ಚೆನ್ನಾಗಿರ್ಲಿ ಹೇಳು ಬಿಡು. ಅಲ್ಲ ನೋಡ್ಕೊಂಬಂದ್ರಂತೆ ಸೆನಕೈತಂತೆ ಸೊಟ್ಟಾತಂತ ಆಲೆ ನೀನೇನು ಕೊಡ್ತಾರಂತೆ ಮದುವೆ ಆಗಲ್ಲ ಅಂತಿದ್ದಲ್ಲ ಅದಕ್ಕೆ ನಾನು ಬೈಕೊಂಡಿದ್ದೆ ನಿಜ. ನನ್ನ ಮಕ್ಳು ಮದುವೆ ಹಾಳು ಮಾಡಿಕ್ಕಿರು ಇವತ್ತು ನೋಡು ಅವ್ರ ಮಕ್ಕಳು ಆಗಲ್ಲ ತಡಿ ನೋಡ್ಬಂತೆ ಅವ್ರದ್ದು ಹೋಗುತ್ತೆ ಅಂತ ನಾನು ಸಿಟ್ಟನ್ನ ಬೈಕೊಂಡೆ. ಬಿಡು ಬೈಕೊಂಡು ಇಟ್ಕೆ ನೀನು ಆಗಬೇಕು ಅಂಬೋದೇನೈತೆ. ಪರಮಾತ್ಮ ಏನು ಕೊಟ್ಟವನ ಆಗುತ್ತೆ. ಅದು ಒಟ್ಟಿನಲ್ಲಿ ಅದು ಯಾವಾಗ ಏನು ಮಾಡ್ತಾನೋ ಗೊತ್ತಿಲ್ಲ. ಆಗ್ಲೇಳು ಸೊಟ್ಟಾಗ್ಲೇಳು ಮಾಡ್ಲೇಳು ನಾವು ಸಿಟ್ಟನ್ನ ಬೈಕೊಂಡಿದ್ದೀವಿ. ಅವನ ಬೈಕೊಂಡ್ವಿ ಅಂತ ನಾವು ಬೈಕೊಂಡಂಗೆ ಆಗ್ಬೇಕು. ಅಲ್ಲ ನಾನು ನಿನಗೆ ಒಂದಿದ್ದಲ್ಲ ಅದಕ್ಕೆ ನಾನು ಹೇಳಕ್ಕಂತ ಬಂದೆ. ಹೋಗ್ತೀನಿ ಬದುಕೈತಿ ಹೋಗ್ತೀನಿ. ರಸ್ಮಕಯ್ಯ ಯಾಗಲಿ ಅಂತ ಮಾಡಕ್ಕೆ ಹೋಗಲ್ಲ. ಮಾಡ್ಲೇಳು ಸೆನಕಿರ್ಲೇಳು ಅಂತ ಅಂಬುತ್ತೆ ಇನ್ನು ನಮ್ಮೂರಾಗ ಅವ್ರಂತಾರಾದರೆ ಜಯಮ್ಮ ಕಿಟ್ಟಪ್ಪನಂತಾರಾದರೆ ಮಾಡ್ತಾರೆ. ಯಾರ್ದನ ಮನೆ ಕೆಡ್ಸೋ ಅಂತ ಬುದ್ಧಿ. ಹೇಳಕ್ಕೆ ಬಂದವಳೆ ಅವಳು ಹೇಳಿದ್ಲೇನ ಜೈ ಅಕ್ಕೆ ಸುದ್ದಿ ತಕೊಂಬಂದವಳೆ ಅಲ್ಲೇ ದಿಲ್ಗೆ ಇಲ್ಲೇದಾಗೆ ತಾರ ಇತ್ತು ಸುದ್ದಿ ತಕೊಂಡು. ಮತ್ತೆ ಅವಳು ಹೇಳಿರ್ತಾಳೆ ನೋಡ್ಕೊಂಡು ಬರೋಕೆ ಕರ್ಕೊಂಡು ಹೋಗಿದ್ಲಂತೆ. ಅವಳು ಹೋಗಿ ಅವಳಂದ್ರೆ ಯಾತು ಆಗಲ್ಲ ಸುಮ್ಕಿರು. ನೀನೇನು ಅನ್ಕೊಂಡಿದ್ದೆ ನಿಂಗಜ್ಜಿ ಅವಳು ಏನಾರ ಕಾಲಿಕ್ಕವಳೆ ಅಂದರೆ ಅಲ್ಲೇನು ಆಗಲ್ಲ. ಸುಮ್ಮನೆ ಕರ್ಕೊಂಡು ಹೋಗೋದೆ ಅವಳನ್ನ. ಅಲ್ಲ ಅವಳು ಕರ್ಕೊಂಡು ಆಗಲ್ಲ ನೋಡ್ತೀರಿ. ಆಗ ಅಲ್ಲಿ ಸೊಟ್ಟಾತಂತೆ ಹಂಗೈತಂತೆ ಅಂತ ಹೇಳೋದು ಸುಮ್ಮನೆ. ನಮ್ಮಂತಕ್ಕೂ ಬಂದೇವಳ್ತು ಅಲ್ಲಿ ಇಲ್ಲೂ ಬಂದೇಳ್ತೈತೆ. ಇವಾಗ ಇದ್ರ ಕೈಗೆ ವಿಷಯ ಸಿಕ್ಬಿಟ್ರೆ ಮನೆಗೆ ಹೋಗಿ ಏನು ಸುಮ್ಮನೆ ಹೇಳಿದ್ದೆ. ಲಸ್ಮಕ್ಕ ಹಂಗೆ ಅಂದ್ಲಲ್ಲ ಇವತ್ತು ಆಗ್ತೈತಿ ನೋಡೇ ಲಸ್ಮಕ್ಕ ನೀನು ಹಂಗೆ ಅಂದಿದ್ದೆ ಹಂಗಂದ್ರೆ ಕಿಟ್ಟಪ್ಪನ ಮಕ್ಕಳು ಮದುವೆ ಆಗ್ತೈತಿ ಅಂತ ಹೇಳಕ್ಕೆ ಬಂದಿರೋದಿಲ್ಲಿ. ನನಗೆ ಅದಕ್ಕೆ ಯಾರ ಬಗ್ಗೆ ಮಾತಾಡ್ಬೇಕಂತ ಬೋಲ್ ಚೆನ್ನಾಗಿ ಅರ್ವೈತೆ ರೇಖಮ್ಮ. ನಮ್ಮೂರಾಗೆ ಎಂಥ ಜನ ಎಂತೆಂತಾರೆ ಹೆಂಗೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತೈತಿ. ಹೆಂಗೆ ಯಾರ ಹತ್ರ ಹೆಂಗಿರ್ತಾರೆ ಎಲ್ಲಿ ಹೆಂಗೆ ಮಾತಾಡ್ತಾರೆ ಯಾರು ಹೆಂಗೆ ಅಂತ ನಾನು ಭಾಳ ಚೆನ್ನಾಗಿ ತಿಳ್ಕೊಂಡೀನಿ. ಈ ಸಣ್ಣಿಂಗಮ್ಮನ ಬದುಕಿದೇನೆ ಬರೀ ಇಲ್ಲದಲ್ಲಿ ತಾರೋ ಸುದ್ದಿ ತಗೊಂಡು ಅಲ್ಲೂ ಇಲ್ಲೂ ಬರೀ ತಂದಿಕ್ಕದೆ ಇದ್ರ ಕೆಲಸ. ಅಲ್ಗೂ ಇಲ್ಗೂ ತಾರೋ ಈ ತಂಗಿ ಸುದ್ದಿ ತಕೊಂಡು ಇಲ್ಲಿ ಹೇಳಿದ್ನ ಲಸ್ಮಕ್ಕಿ ಹಿಂಗೊಂದು ಅಂತ ತಿರ್ಗಿ ಅಲ್ಗೂ ಹೋಗಿ ಹೇಳುತ್ತೆ. ಅವ್ರು ಹೇಳಿದ್ದು ಇಲ್ಲಿ ತಂದು ಹೇಳುತ್ತೆ. ಹಿಂಗೆ ಅದೊಂದು ಸಣ್ಣ ಕುಕ್ಕಂಬಲ್ಲ ನಿನ್ಕಂಬಲ್ಲ ಓಡಾಡುತ್ತೆ ಸುಮ್ಮನೆ. ಒಂಥರ ರೈಲ್ ಇದ್ದಂಗಿದು. ಎಲ್ಲಿ ಎತ್ಲಾಗ ಯಾವಾಗ ಹೆಂಗೆ ಹೋಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ನಿಲ್ಸ ಸ್ಟಾಪೇ ಇಲ್ಲ ಬಿಡು. ಅದೆಲ್ಲಿ ಬ್ರೇಕ್ ಹಾಕುತ್ತಂಬೋದೇ ಗೊತ್ತಾಗಲ್ಲ. ಹಂಗೆ ಥರ ರೈಲ್ ಇದ್ದಂಗಿದು. ಅಲ್ಲ ಎಲ್ಲಂದ್ರೆ ಅಲ್ಲಿ ಸ್ಟಾಪ್ ಹಾಕಕ್ಕೆ ಬರಲ್ಲ. ರೈಲ್ ಇದ್ದಂಗಿದು ಥರ ಅದೆಲ್ಲಿ ಹಾಕ್ಬೇಕ ಅಲ್ಲೇ ಸುಮ್ಮನೆ ಬರುತ್ತೆ ಇಲ್ಲಿ ಹೇಳುತ್ತೆ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಂಗೆ ಹೋಗ್ತಿರು ಸುಮ್ಮನೆ. ನಾನು ಹಂಗೆ ಅನ್ಕಂಡು ಬಂದಿಲ್ಲಲ್ಲ ಅತ್ತೆ ಬಂದವಳೆ ಅಂತ. ಚೆನ್ನಾಗೈತೆ ಅಂತ ಹೇಳ್ತಾರ ಎಲ್ಲನ ಚೆನ್ನಾಗೈತಂತ ಅಂತ ಏನು ಸಿಕ್ಕೈತಂತೆ ಅಂತ ಹೇಳ್ತಾರೆ. ದುಡ್ಡು ಅದು ನೋಡಿ ಬಿದ್ದಿರ್ತಾರೆ ಯಾರನ್ನ ಮಸ್ತಾಗಿ ಒಡವೆ ಮಸ್ತ ಐತೆ ಅಂತ ಹೇಳಿ. ಆಮೇಲೆ ಗೊತ್ತಾಗ್ದಾಗ ಅಲ್ಲಿ ಅಲ್ಲ ಕೊಟ್ಟ ಮೇಲೆ ಅನುಭವಿಸ್ದಾಗಲ್ಲಿ ಗೊತ್ತಾಗಲ್ಲ. ನಾವು ಇವತ್ತಿದ್ರೆ ಏನಕ್ಕೆ ಬಂದಂಗೆ ನನ್ನ ಮಗಳಿಗೆ ನಿಮ್ದಿಲ್ಲದ ಅಂತ ಅವ್ರೇನು ಅಂದ್ಕೋಬೇಕಾಗುತ್ತೆ. ಆಮೇಲೆ ಅವಳು ಕಾಲವತ್ತೆ ನಮ್ಮ ಏನೋ ಆದ್ಲು ಅವಳೇನೆ ನೀನು ಯಾಕೆ ಸುಳ್ಳು ಹೇಳ್ಬೇಕು ಅವಳೇನೆ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ನನಗೇನ. ಗಣಿ ಅಲ್ಲ ಹಂಗೆ ಅಂತಾರೆ ಅದೇನೋ ಸುಡ್ಗಾಡ ಗೊತ್ತಿಲ್ಲ ನನಗೇನು. ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಾನು ಹೇಳಿದ್ನ ಸಿಟ್ನಾಗೆ ನಿನ್ನ ಮಕ್ಳು ಮದುವೆ ಆಗಲ್ಲ ನೋಡ್ತಿರು ಅಂತೇಳಿ ಕಿಟ್ಟಪ್ಪಗೆ ಬೈದು ಬಂದಿದ್ನ. ನಿನ್ನ ಮಕ್ಳದ್ದು ಮದುವೆ ಆಗಿಲ್ಲ ಕಣ ನೋಡ್ತಿರು ಅಂತ ಬೈದು ಬಂದಿದ್ದೆ. ಅಕ್ಕೆ ಕಿಟ್ಟಪ್ಪನ ಮಗುವೆ ಹೆಣ್ಣು ನೋಡ್ಕೊಂಬಂದಿರೋಕ್ಕೆ ಊರಾಗೆಲ್ಲ ಲಸ್ಮಕ್ಕ ಆಲೆ ಸಟ್ಟ ಐತಂತೆ ಭಾಳ ಚೆನ್ನಾಗೈತಂತೆ ಹೆಣ್ಣು ಹಂಗೈತಂತೆ ಹಿಂಗೈತಂತೆ ಅಂತ ಬಂದು ಹೇಳ್ತಾರೆ. ಅಂತ ಇವಾಗ ಊರು ತುಂಬ ಮೆರೆಸ್ತಾಳೆ. ಲಕ್ಷ್ಮಿ ಗಂದಿದ್ಲು ಆಗಲ್ಲ ಅಂತ ಹೇಳಿದ್ಲು ಕಿಟ್ಟಣ ಇವತ್ತು ಎಂಥ ಹೆಣ್ಣು ನೋಡೈತೆ ಹಂಗೆ ಹಿಂಗೆ ಅಂತ ಊರೆಲ್ಲ ಮೆರೆಸ್ತಾಳೆ ಇವಾಗ. ಜೈ ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.